ವೀಕ್ಷಕರೇ ನಮಸ್ಕಾರ. ಮೂಡಬಿದರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ವಿರುದ್ಧ ಕೇಳಿ ಬಂದಿರುವಂತಹ ಕಿರುಕುಳದ ಆರೋಪದ ಹಿನ್ನೆಲೆಯಲ್ಲಿ ಭಾರಿ ಚರ್ಚೆಯನ್ನ ಈ ಪ್ರಕರಣ ಉಂಟು ಮಾಡಿತ್ತು. ಯಾಕೆಂದ್ರೆ ಇಬ್ರು ಮಹಿಳೆಯರು ಮಾಧ್ಯಮಗಳಿಗೆ ಜೊತೆಗೆ ಗೃಹ ಸಚಿವರಿಗೆ ರಾಜ್ಯ ಮಹಿಳಾ ಆಯೋಗಕ್ಕೆ ಆದಿಯಾಗಿ ಪ್ರಮುಖರಿಗೆ ಭೇಟಿಯಾಗಿ ತನಗೆ ಈ ರೀತಿಯಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಇಂದ ಅನ್ಯಾಯ ಆಗಿದೆ, ಇಲ್ಲಿನ ಪೊಲೀಸರು ಯಾವುದೇ ರೀತಿಯಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇಲ್ಲ, ನಮ್ಮ ದೂರುಗಳಿಗೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ, ಹಾಗಾಗಿ ತಾವೇ ನಮಗೆ ನ್ಯಾಯವನ್ನು ತೆಗೆಸಿಕೊಡ್ಬೇಕು ಅಂತ ಹೇಳಿ ಇಲಾಖೆಗಳಿಗೆ ಪತ್ರವನ್ನು ಬರೆದು ದೊಡ್ಡ ಮಟ್ಟಿನಲ್ಲಿ ಚರ್ಚೆಗಳು ಕೂಡ ಆಯಿತು. ಮತ್ತು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ, ಎಸಿಪಿ ಶ್ರೀಕಾಂತ್ ಅವರಿಗೆ ಈ ಬಗ್ಗೆ ಒಂದು ವರದಿಯನ್ನು ತಯಾರು ಮಾಡಬೇಕು, ಈ ಬಗ್ಗೆ ತನಿಖೆಯನ್ನು ಮಾಡಬೇಕೆಂಬ ಆದೇಶವನ್ನು ಕೊಟ್ಟಿದ್ರು. ನಿನ್ನೆ ಸಂಜೆ ವೇಳೆಗೆ ಆ ತನಿಖಾ ವರದಿ ಕಮಿಷನರ್ ಅವರ ಕೈ ಸೇರಿದೆ. ಈ ತನಿಖಾ ವರದಿಯಲ್ಲಿ ಸಾಕಷ್ಟು ಪ್ರಮುಖ ಅಂಶಗಳ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಕಮಿಷನರ್ ಅವರು ಈ ಬಗ್ಗೆ ಪಿನ್ ಟು ಪಿನ್ ಆಗಿ ಮಾಹಿತಿಯನ್ನು ಕೂಡ ಬಿಚ್ಚಿಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಚರ್ಚೆಯಲ್ಲಿದ್ದಂಥ ಈ ಪ್ರಕರಣದ ತಾರ್ಕಿಕ ಅಂತ್ಯ ಯಾವ ರೀತಿ ಆಗುತ್ತೆ, ಕಮಿಷನರ್ ಏನೆಲ್ಲ ಹೇಳಿದ್ರು ಎಂಬ ಕುತೂಹಲಕಾರಿ ಸಂಗತಿಯನ್ನು ನಿಮ್ಮ ಮುಂದೆ ಇವತ್ತು ನಾನು ಪ್ರಸ್ತುತಪಡಿಸ್ತೇನೆ. ಕಮಿಷನರ್ ಹಲವು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಒಂದು, ಮಾಧ್ಯಮಗಳ ಎದುರು ಬಂದು ಮಾತನಾಡಿದಂತಹ ಮಹಿಳೆಯರು, ಜೊತೆಗೆ ಆ ವಿಡಿಯೋ ಮತ್ತು ಆಡಿಯೋದಲ್ಲಿರುವಂತಹ ಮಹಿಳೆಯರು, ಅವರು ಎಲ್ಲರೂ ಕೂಡ ಬೇರೆ ಬೇರೆನೆ ಆಗಿದ್ದಾರೆ. ಹಾಗಾಗಿ ಆ ಮಹಿಳೆಯರ ಹೇಳಿಕೆಗಳು ಜೊತೆಗೆ ಈ ವಿಡಿಯೋದ ಹೇಳಿಕೆಗಳಿಗೆ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಮಹಿಳೆಯರು ಅನ್ನೋದ್ರ ಬಗ್ಗೆ ಕಮಿಷನರ್ ಹೇಳಿರುವಂಥದ್ದು. ಹಾಗಾಗಿ ಇಲ್ಲಿ ಪ್ರಮುಖವಾದ ವಿಚಾರ ಏನಂದ್ರೆ, ಕಮಿಷನರ್ ಹೇಳೋ ಪ್ರಕಾರವಾಗಿ ಯಾರು ನಿಜವಾಗಿ ಅವರಿಂದ ಅನ್ಯಾಯಕ್ಕೊಳಗಾಗಿದ್ದಾರೋ ಅಥವಾ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೋ ಅವರು ಪೊಲೀಸ್ ದೂರನ್ನು ಕೊಡ್ತಾ ಇಲ್ಲ. ನಾವು ಸಾಕಷ್ಟು ಬಾರಿ ಸಂಪರ್ಕವನ್ನ ಮಾಡಿದ್ರು ಕೂಡ ಆ ದೂರನ್ನು ಕೊಡ್ತಾ ಇಲ್ಲ. ಅವರು ಮುಂದಿನ ದಿನಗಳಲ್ಲಿ ದೂರನ್ನು ಕೊಟ್ಟರು ಕೂಡ ಆ ದೂರನ್ನು ಸ್ವೀಕರಿಸಿ ಇದರ ಬಗ್ಗೆ ಸತ್ಯಾಸತ್ಯತೆ ನಾವು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ ಎಂಬ ವಿಚಾರ ಬಗ್ಗೆ ಕಮಿಷನರ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮಾಧ್ಯಮಗಳ ಎದುರು ಇಬ್ರು ಸಂತ್ರಸ್ತ ಮಹಿಳೆಯರು ಹೇಳಿಕೆಗಳನ್ನ ಕೊಟ್ಟಿದ್ರು, ಕಣ್ಣೀರನ್ನ ಸುರಿಸಿದ್ರು. ಅವರ ಹಿನ್ನೆಲೆಗಳನ್ನ ಕೂಡ ಈಗ ಕಮಿಷನರ್ ಅವರು ಬಿಚ್ಚಿಟ್ಟಿದ್ದಾರೆ. ಒಬ್ರು ಮಹಿಳೆ ಗಂಡ ಹೆಂಡತಿಯ ವ್ಯಾಜ್ಯದ ಕಾರಣಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲು ಹೇರಿದ್ರು. ಈ ಸಂದರ್ಭದಲ್ಲಿ ಗಂಡನಿಗೆ ಹೊಡೆದ್ರು. ನನ್ನ ಗಂಡನನ್ನ ಬಿಡಿಸಬೇಕಾದ್ರೆ ನನ್ನ ಜೊತೆ ಸಹಕಾರವನ್ನು ಕೊಡಬೇಕು, ಅದ್ರ ಜೊತೆಗೆ 25 ಲಕ್ಷ ರೂಪಾಯಿ ಲಂಚವನ್ನ ಕೊಡಬೇಕೆಂಬ ಆರೋಪವನ್ನ ಸಂದೇಶ್ ಪಿಜಿ ವಿರುದ್ಧ ಕೂಡ ಮಾಡಿದ್ರು. ಈ ಬಗ್ಗೆ ಕೂಡ ಕಮಿಷನರ್ ಉತ್ತರವನ್ನ ಕೊಟ್ಟಿದ್ದಾರೆ. ಯಾವ ಆರೋಪಗಳಿಗೂ ಕೂಡ ಇಲ್ಲಿ ಸೂಕ್ತವಾದ ಸಾಕ್ಷ್ಯಗಳು ಲಭ್ಯ ಆಗ್ತಾ ಇಲ್ಲ. ಅವರು ಹೇಳ್ತಾ ಇರುವಂತದ್ದು ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ 25 ಲಕ್ಷ ರೂಪಾಯಿ ಲಂಚಕ್ಕಾಗಿ ಬೇಡಿಕೆಯನ್ನ ಕೊಟ್ರು ಅಂತ ಹೇಳಿ. ಆದ್ರೆ ಆ ಸಂದರ್ಭದಲ್ಲಿ ಕೂಡ ಕೆಲವು ವಕೀಲರು ಅವರ ಜೊತೆ ಇದ್ರು, ಪತ್ರಿಕಾ ಮಾಧ್ಯಮದವರು ಕೂಡ ಅವ್ರ ಜೊತೆ ಇದ್ರು. ಅವರ ಜೊತೆ ಕೂಡ ನಾವು ಸಂಪರ್ಕ ಮಾಡಿ ಕೇಳಿದಾಗ ಇಂಥ ಯಾವುದೇ ಲಂಚದ ಬೇಡಿಕೆಯನ್ನ ಸಂದೇಶ್ ಪಿಜಿ ಇಟ್ಟಿಲ್ಲ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಕಮಿಷನರ್ ಅವರು ಹಂಚಿಕೊಂಡಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ಮತ್ತೊಬ್ಬಾಕೆ ಮಹಿಳೆ ಎದುರು ಬಂದು ಸಂದೇಶ್ ಪಿಜಿ ತನಗೆ ಲೈಂಗಿಕವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಎಂಬ ಆರೋಪವನ್ನು ಕೂಡ ಮಾಡಿದ್ರು. ಇದರ ಹಿನ್ನೆಲೆಯನ್ನು ಕೂಡ ಈಗ ಕಮಿಷನರ್ ಅವರು ಹೇಳಿರುವಂತದ್ದು, ಆ ಸಂತ್ರಸ್ತ ಮಹಿಳೆ ಮತ್ತು ಆಕೆಯ ಸಹೋದರಿಯೊಂದಿಗೆ ಮನಸ್ತಾಪ ಇತ್ತು. ಜೊತೆಗೆ ಆಕೆಯ ವಿರುದ್ಧವೂ ಕೂಡ 2 ಪ್ರಕರಣಗಳು ದಾಖಲಾಗಿದೆ. ಮತ್ತೊಬ್ಬ ಸಂತ್ರಸ್ತ ಮಹಿಳೆಯ ವಿರುದ್ಧವೂ ಕೂಡ 4 ಪ್ರಕರಣಗಳು ದಾಖಲಾಗಿದೆ. ಸದ್ಯಕ್ಕೆ ಸಂದೇಶ್ ಪಿಜಿ ವಿರುದ್ಧ ಅವರು ಕೊಟ್ಟಿರುವಂತಹ ದೂರನ್ನ ಆಧರಿಸಿ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಸದ್ಯ ಆ ಪ್ರಕರಣ ಹೈಕೋರ್ಟ್ ಅಲ್ಲಿ ಇರೋ ಕಾರಣಕ್ಕಾಗಿ ನಾವು ಈ ಕ್ಷಣದಲ್ಲಿ ಯಾವುದೇ ರೀತಿಯಾಗಿ ಅದನ್ನ ಮುಂದುವರಿಸೋಕೆ ಸಾಧ್ಯ ಇಲ್ಲ. ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಆದ ಬಳಿಕವಷ್ಟೇ ಮುಂದಿನ ತೀರ್ಮಾನವನ್ನ ಕೈಗೊಳ್ಳಬಹುದಷ್ಟೇ ಎಂಬುದನ್ನ ಹೇಳಿರುವಂತದ್ದು. ಹಾಗಾಗಿ ಬಹಳ ಚರ್ಚೆಯನ್ನ ಉಂಟು ಮಾಡಿದಂತಹ ಪ್ರಕರಣ ಇದು. ಆದ್ರೆ ವಿಡಿಯೋದಲ್ಲಿ ಮತ್ತು ಆಡಿಯೋದಲ್ಲಿ ಮಹಿಳೆಯರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿದಂತಹ ಆರೋಪ ಮತ್ತು ಅವ್ಯಾಚ್ಯ ಶಬ್ದಗಳನ್ನ ಬಳಸಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಸದ್ಯ ತಾತ್ಕಾಲಿಕವಾಗಿ ಸಂದೇಶ್ ಪಿಜಿ ಅವರನ್ನ ಸೇವೆಯಿಂದ ಅಮಾನತು ಮಾಡಲಾಗಿದೆ. ಆದ್ರೆ ಆ ಅಮಾನತು ಮುಂದಿನ ಕೆಲವೇ ದಿನಗಳಲ್ಲಿ ಕ್ಲಿಯರ್ ಆಗುವಂತಹ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಪೂರಕವಾದ ಸಾಕ್ಷ್ಯಗಳ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಬೇರೆ ಯಾರಾದ್ರೂ ಮಹಿಳೆಯರು ಈ ರೀತಿಯಾಗಿ ಅನ್ಯಾಯಕ್ಕೊಳಗಾದ್ರೆ ಅಥವಾ ಈ ರೀತಿಯಾದಂತಹ ದೌರ್ಜನ್ಯಕ್ಕೊಳಗಾದ್ರೆ ಪೊಲೀಸರ ಮುಂದೆ ಬರಬೇಕು, ಮಾಹಿತಿಯನ್ನು ಕೊಡಬೇಕು, ದೂರನ್ನ ಕೊಡಬೇಕೆಂಬ ಮನವಿಯನ್ನ ಸದ್ಯಕ್ಕೆ ಪೊಲೀಸ್ ಕಮಿಷನರ್ ಅವರು ಮಾಡಿದ್ದಾರೆ. ಕಳೆದ 48 ಗಂಟೆಗಳಿಂದ ಬಹಳಷ್ಟು ಚರ್ಚೆಯನ್ನ ಈ ಪ್ರಕರಣ ಇಡೀ ಜಿಲ್ಲೆಯಲ್ಲಿ ಕಂಡುಕೊಂಡಿತ್ತು. ರಾಜ್ಯ ಮಟ್ಟದಲ್ಲಿ ಕೂಡ ಈ ಪ್ರಕರಣ ಚರ್ಚೆಗೆ ಗ್ರಾಸವಾಗಿತ್ತು. ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದು ಕೆಲವೇ ದಿನಗಳಲ್ಲಿ ಬಹಿರಂಗ ಆಗಲಿದೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಅನ್ನ ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀರಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.